ಅಮ್ಮ ಬೇಗ ಬಾ ಸಹೃದಯ ಅಮ್ಮ ಆತ್ಮೀಯ ಮನೆಗೆ. ಬಂಧುಗಳೇ, ಅಜ್ಜಿ, ಎಲ್ಲಿಂದ ದುಡ್ಡು ಈ ಕೊಟ್ಟಿದ್ದೆ? ವಿಡಿಯೋವನ್ನ ಆ? ಒಮ್ಮೆ ಇಷ್ಟು ಕೇಳಿಸ್ಕೊಳ್ಳಿ. ವರ್ಷ ನನ್ ಬಿಟ್ಟು ಹೋಗಿದ್ಯಲ್ಲ, ನಿಜವಾಗ್ಲೂ ಆ ಒಂದ್ಸತಿ ಕಂದ ನನ್ ತಾಯಿಗಾಗಿ ಬರ್ತಡೇ ಎಷ್ಟೊಂದು ವಿಶ್ ಮಾಡ್ಬೇಕು ಪರಿತಪಿಸ್ತಾ ಇದೆ. ಅನ್ಸ್ಲಿಲ್ವಾ? ಎತ್ತ ತಾಯಿ ತಂದೆಯರು ಮಕ್ಕಳನ್ನ ಜವಾಬ್ದಾರಿಯಾಗಿ ಸಾಕದೆ ಹೋದ್ರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೋದು ಒಮ್ಮೆ ಕೇಳಿಸ್ಕೊಳ್ಳಿ. ಹಿಡ್ಕೊಂಡು ಕೂರ್ತಾ ಇದ್ದೆ. ದಯವಿಟ್ಟು ಬೇಗ ಬಾರಮ್ಮ. ಮಧುಶ್ರೀ, ಮಧು ಎಲ್ಲೇ ಇದ್ರು ಕೂಡ ನಿನ್ ಮಗಳಿಗೋಸ್ಕರ ನೀನು ಬರ್ಬೇಕು. ಬರ್ಲಿಲ್ಲ ಅಂತ ಎಲ್ಲೇ ಇರೋಕೋದು, ಅಲ್ಲೇ ಇರೋದು ಇಲ್ಲೇ ಇರೋದು ಬಿಟ್ಟು ನಿನ್ ಮಗಳಿಗೋಸ್ಕರ ಬರ್ಲೇಬೇಕು ಅಂತ ಹೇಳ್ತಿದೀನಿ. ಬರ್ಬೇಕು ನೀನು. ನಮ್ಮನ್ನ ನಿಮ್ಮ ಅಪ್ಪನ್ ಮಾಡ್ದಂಗೆ ನಮ್ಮನ್ನು ಮಾಡ್ಬೇಕು. ಅದಾದ್ರೂ ನೀನ್ ಬರಲ್ಲ ಅಂದ್ರೂ ನಿನ್ ಸಂಸಾರ ನೀನ್ ಕಟ್ಕೊಳಕಾದ್ರೂ ನಿನ್ ಮಗಳನ್ನ ಕಟ್ಕೊಂಡು ಜೀವನ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನೀನ್ ಬರ್ಲೇಬೇಕು ಅಂತ ಕೇಳ್ತಿದೀನಿ. ನೆಲಮಂಗಲ ಹತ್ರ ದಾಸನ್ಪುರದಲ್ಲಿ ಮಧುಶ್ರೀ ಅಂತ ಹೆಣ್ಮಗಳು, ಏನೊಂದು ಇಲ್ಲಿ ಫೋಟೋ ಹಾಕಿರ್ತೀನಿ, ಇವಳ ಹೆಸರು ಮಧುಶ್ರೀ ಅಂತ ಹೇಳಿ, ಮದ್ವೆ ಆಗಿರುತ್ತೆ, ಮಗಳಿದ್ದಾಳೆ. ಅವಳನ್ನ ಬಿಟ್ಟು ಹೋಗಿ 4 ವರ್ಷ ಆಗಿದೆ. ಇವರು ಅವ್ರ ತಾಯಿ ಪಾಪ ಫೇಸ್ಬುಕ್ ಅಲ್ಲಿ ನಾನು ವಿಡಿಯೋಸ್ ನೋಡಿ ಕಾಲ್ ಮಾಡಿದ್ರು. ನನ್ನ ಮಗಳು ಸಹ ಹೋಗಿ 4 ವರ್ಷ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀನಿ. ಕಂಪ್ಲೇಂಟ್ ಕೊಟ್ರೇನು ಸಹ ಎಲ್ಲೂ ಸಹ ರೆಸ್ಪಾಂಡ್ ಇಲ್ಲ. ಅವಳನ್ನ ಹುಡುಕ್ಬೇಕಂದ್ರೆ ದೊಡ್ಡ ವಿಚಾರನೇ ಅಲ್ಲ. ಎಲ್ಲಿದ್ರೇನು ಸಹ ಹುಡುಕೋಬೇಕು. ಮಧುಶ್ರೀ, ನಿನ್ನ ಮಗಳಿಗೆ ತಾಯಿಯಾಗಿ ನೀನ್ ಎಲ್ಲೇ ಇರ್ಲಿ ಬರ್ಬೇಕು. ಅಂಡ್ ಏನ್ ಈ ಒಂದು ಫೋಟೋ ನಾನು ಹಾಕಿರ್ತೀನಿ, ಯಾರೇ ಮನೆ ಓನರ್ ಅವ್ರಿಗೆ ಮನೆ ಕೊಟ್ಟಿರ್ಲಿ, PG ಕೊಟ್ಟಿರ್ಲಿ, ಕೆಲ್ಸ ಕೊಟ್ಟಿರ್ಲಿ, ನಿಮಗೆ ಪ್ರಾಬ್ಲಮ್ ಬರಕ್ ಮುಂಚೆ ಅವಳು ಎಲ್ಲೇ ಇರ್ಲಿ ಅವಳ ತಾಯಿ ಹತ್ರ ಅವಳ ಮಗಳ ಹತ್ರ ಸೇರಿಸುವಂತ ಜವಾಬ್ದಾರಿ ಯಾವ ಜಾಗದಲ್ಲಿ ಇದ್ದಾಳೋ ಅಲ್ಲಿಂದ ಅವಳನ್ನ ಓಡಿಸುವಂತ ಕೆಲಸ ಮಾಡ್ಬೇಕು. ಮಧುಶ್ರೀ, ಒಂದು ಹೆಣ್ಣು ಮಗಳು, 12 ವರ್ಷದ ಹೆಣ್ಣು ಮಗಳಿದ್ದು ನೀನ್ ಒಂದು ತಾಯಿಗೆ ಇತರ ಹಿಂಸೆ ನೋವು ಕೊಟ್ಟಿ ಅಮ್ಮ ಕಣ್ಣೀರಲ್ಲೇ ಕೈ ತೊಳಿತಾ ಇದಾರೆ. ಪ್ರತಿ ದಿವಸ ದೇವ್ರ ಹತ್ರ ನನ್ ಮಗಳು ಬರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀರಾ. ನಿಮಗೆ ಎಜುಕೇಶನ್ ಕೊಟ್ಟಿದ್ದಲ್ದಿರಾ, ಮದ್ವೆ ಮಾಡಿದ್ದಲ್ದಿರಾ, ನಿನ್ನ ಮಗಳನ್ನ ಸಾಕೊಂಡು ಈ ತಾಯಿ ಕಣ್ಣೀರಲ್ಲಿ ಕೈ ತೊಳಿಬೇಕ. ಮಗು ಇದ್ದು ಸಹ ನೀನ್ ಬಿಟ್ಟೋಗಿರೋದು ಅದು ನಿನ್ ತಾಯಿಯಾಗಿ ದೊಡ್ಡ ತಪ್ಪು ಮಾಡಿದ್ಯಾ. ನೀನ್ ಎಲ್ಲೇ ಇರ್ಲಿ, ಯಾವುದೇ ಮೂಲೆಯಲ್ಲಿ ಇರ್ಲಿ ಮಧುಶ್ರೀ, ನೀನ್ ನೆಲಮಂಗಲ ದಾಸನಪುರ ಈ ತಾಯಿ ಹತ್ರ ಅವರ ಮಗಳನ್ನ ಮಧುಶ್ರೀನ ಇಲ್ಲೇನ್ ಫೋಟೋದಲ್ಲಿ ಹಾಕಿದೀನಿ ಅವಳನ್ನ ಸೇರಿಸುವಂತ ಕೆಲಸ ನಾನ್ ಮಾಡೇ ಮಾಡ್ತೀನಿ. ಓದ್ಸಿದಲ್ದಿರಾ, ಮದ್ವೆ ಮಾಡಿದಲ್ದಿರಾ, ನೀವ್ ಯಾಕೆ ಕಣ್ಣೀರಲ್ಲಿ ತೊಳಿತೀರಾ? ಇಷ್ಟು ವರ್ಷ 4 ವರ್ಷ ತಡ್ಕೊಂಡ್ ಬಂದಿದ್ದಾರೆ. ಎಲ್ಲೂ ಹೇಳೋದ್ ಬೇಡ, ಯಾರಿಗೂ ಪ್ರಚಾರ ಆಗೋದ್ ಬೇಡ. ಮಾನ ಮರ್ಯಾದೆ, ಯಾವ ಸೀಮೆ ಮಾನ ಮರ್ಯಾದೆ ರೀ? ಮಕ್ಕಳನ್ನ ಹಿಡಿದು ಊರೆಲ್ಲ ಪ್ರಚಾರ ಕೊಟ್ಟಿ ಹರಾಜ್ ಹಾಕಕ್ ಮುಂಚೆ ನೀನ್ ಬಂದು ನಿನ್ನ ತಾಯಿ ಹತ್ರ ನಿನ್ನ ಮಗಳ ಹತ್ರ ಸೇರ್ಕೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಮಧುಶ್ರೀ, ಮಕ್ಕಳನ್ನ ಸಾಕಕ್ ಬೇರೆ ದಾರಿ ಹಿಡಿತಾರೆ. ಆದ್ರೆ ನಿಮ್ಮ ಒಂದು ತೇವ್ಲಿಗೆ ಹೆಣ್ಣು ಮಕ್ಕಳನ್ನ ಬಿಟ್ಟು ಎಲ್ಲೋ ಹೋಗಿ ಮೋಜು ಮಸ್ತಿ ಮಾಡ್ತೀರಾ ಅಂದ್ರೆ ಆ ಹೆಣ್ಣು ಮಕ್ಕಳಿಗೆ, ಆ ಗಂಡು ಮಕ್ಕಳಿಗೆ ತಕ್ಕ ಪಾಠ ಕಲ್ಸುವಂತ ಕೆಲಸ ನಾನ್ ಮಾಡ್ತೀನಿ. ಯಾವ್ದೇ ಸಂಸಾರ ಹೊಡೆದೋಗ್ಬಾರ್ದು. ಯಾರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ವಾ ಗಂಡ ಹೆಂಡತಿಗೆ, ಮ್ಯೂಚುವಲ್ ಆಗಿ ಮಾತಾಡ್ಕೊಂಡು ನಿಮ್ಮ ಒಂದು ತೇವ್ಲಿಗೆ ಮಕ್ಕಳನ್ನ ಬಲಿ ಮಾಡುವಂತದ್ದು, ಆ ಮಗು ಕಣ್ಣಲ್ಲಿ ನೀರ್ ಬರ್ತಾ ಇರೋದು ನೋಡಿದ್ರೆ ನನಗೆ ಹೊಟ್ಟೆ ಉರಿತೀನಿ. ತಾಯಿ ಆದವಳು ನಿನಗೆ ಕಣ್ಣೀರ್ ಬರ್ತಾ ಇಲ್ವಾ?